ಬಂಡಾಯ ಅಥವಾ ಅಸಮಾಧಾನ ಇರುವ ಕ್ಷೇತ್ರಗಳು ಅಂತ ಗಮನಿಸಿದಾಗ ಬಿಜೆಪಿಯಲ್ಲಿ ದಾವಣಗೆರೆ ಕೂಡ ಒಂದು. ದಾವಣಗೆರೆಯಲ್ಲಿ ಇನ್ನು ಬಿಜೆಪಿಯ ಬಂಡಾಯ ಶಮನವಾಗಿಲ್ಲ. ಕೆಲವೊಂದು ಬೇಡಿಕೆ ಇಟ್ಟಿದ್ದಾರೆ. ಕಂಡೀಷನ್ಸ್ ಅಪ್ಲೈ ಸಪೋರ್ಟ್ ಮಾಡಬೇಕು ಅಂದ್ರೆ ಏನು ಅದು ನೋಡ್ತಾ ಹೋಗೋಣ. ಹೈಕಮಾಂಡ್ ಸೂಚನೆ ಬಳಿಕವೂ ಭಿನ್ನಮತ ಶಮನವಾಗ್ತಾ ಇಲ್ಲ. ಬೇಡಿಕೆ ಈಡೇರಿಸುವಂತೆ ಪಟ್ಟು ಹಿಡಿದು ಕೂತಿದೆ ಆ ರೆಬಲ್ ಟೀಮ್, ರೇಣುಕಾಚಾರ್ಯ ಅವರ ಟೀಮ್. ಹಾಗಾದ್ರೆ ಆ ರೆಬಲ್ಸ್ ಟೀಮ್ನ ಬೇಡಿಕೆ ಏನು? ಓಕೆ, ಈ ಬೇಡಿಕೆಯನ್ನು ಈಡೇರಿಸಿದ್ರೆ ಇವರು ಪಕ್ಷದ ಅಭ್ಯರ್ಥಿ ಪರವಾಗಿ ಹೋಗಿ ಪ್ರಚಾರ ಮಾಡ್ತಾರಾ? ನೋಡ್ತಾ ಹೋಗೋಣ. ಏನು ಕಂಡೀಷನ್ಸ್ ಏನು? ಹರಪನಹಳ್ಳಿ ತಾಲೂಕು ಅಧ್ಯಕ್ಷರ ಬದಲಾವಣೆ ಆಗಬೇಕು. ಎಲ್ಲವೂ ಅವ್ರ ಸುಪರ್ದಿಗೆ, ಅವ್ರ ಕಂಟ್ರೋಲ್ನಲ್ಲೇ ಇರೋದು ಬೇಡ. ಹರಪನಹಳ್ಳಿ ತಾಲೂಕು ಅಧ್ಯಕ್ಷರ ಬದಲಾವಣೆ ಆಗಬೇಕು. ಚುನಾವಣಾ ಉಸ್ತುವಾರಿ ಬಿಜೆಪಿ ಮಾಜಿ ಅಧ್ಯಕ್ಷ ಯಶವಂತರಾವ್ ಜಾಧವ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಂದರೆ ಅಲ್ಲಿನ ಲೋಕಲ್ ಲೀಡರ್ಸ್ಗಳು ಏನೇನಿದ್ದಾರೆ ಇವ್ರುಗಳ ನಡುವೆ ಇರುವಂತಹ ವೈಮನಸ್ಸು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಏನೋ ಕೆಲವೊಂದು ಕಂಡೀಷನ್ಸ್ ಹಾಕ್ಕೊಂಡಿದ್ದಾರೆ. BS ಯಡಿಯೂರಪ್ಪ ಮತ್ತು ಅಗರ್ವಾಲ್ ಅವರು ಬಂದು ಸಂಧಾನ ಮಾಡಿದ್ರೂ ಕೂಡ ಇವರು ಒಂದು 2-3 ಪಾಯಿಂಟ್ ಇಟ್ಕೊಂಡು ಪಟ್ಟು ಹಿಡಿದು ಕೂತಿದ್ದಾರೆ. ಹೈ ಟೆನ್ಷನ್ನಲ್ಲಿ ಇದೀಗ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಇದ್ದಾರೆ. ಸಿದ್ದೇಶ್ವರ್ ಅವರು ಹಾಲಿ MP, ಈಗ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿಯೇ ಈ ರೆಬಲ್ಸ್ ಟೀಮ್ ಅಸಮಾಧಾನವನ್ನು ವ್ಯಕ್ತಪಡಿಸೋದು. ಮೋದಿ ಇನ್ನೊಂದ್ಸಲ ಗೆಲ್ಲಬೇಕು, ಅವರೇ PM ಆಗಬೇಕು ಅಂತಲೂ ಅಂತಾರೆ. ಈ ಕಡೆ ಪಕ್ಷದ ಅಭ್ಯರ್ಥಿ ವಿಚಾರದಲ್ಲಿ ಹಿಂದುಳಿತಾ ಇದ್ದಾರೆ.